ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಂಗಳವಾರ ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ 3:30ಗೆ ಎದ್ದು ರೆಡಿ ಆಗ್ತಾಯಿದ್ದೀನಿ. ಸೊ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾವು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಸೊ ಎಲ್ಲ ಬೇಗ ಬೇಗ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಹೊರಟ್ವಿ. ನನ್ನ ಮಗಳು ಪಾಪ ಮಲ್ಕೊಂಡಿದ್ನ ಅವಳು ಹಂಗೆ ಕರ್ಕೊಂಡು ಮುಖ ತೊಳ್ಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ. ಅಷ್ಟರಲ್ಲಿ ನಮ್ಮ ಅಜ್ಜಿ ಬಂದರು ನಮ್ಮ ಮನೆ ಹತ್ರನೇ ಪಿಕಪ್ ಮಾಡೋಕ್ಕೆ. ಸೊ ಕಾರಲ್ಲಿ ಹೋದ್ವಿ. ಹತ್ಕೊಂಡು ಟೋಲ್ಗೇಟ್ಗೆ ಹೋಗಿ ನಮ್ಮ ಅತ್ತೆಯವ್ರನ್ನೂ ಸಹ ಪಿಕಪ್ ಮಾಡಬೇಕಿತ್ತು. ಸೊ ಅವ್ರನ್ನೂ ಪಿಕಪ್ ಮಾಡ್ಕೊಂಡು ಹೋದ್ವಿ. ಮಧ್ಯದಲ್ಲಿ ತಲೆ ನೋವ್ತಾಯಿತ್ತು. ಸೊ ಒಂದು ಕಾಫಿ ಕುಡ್ಕೊಂಡು ಹೋದ್ವಿ. ಆಮೇಲೆ ಹಿಂಗೆ ನಮ್ಮ ಅಜ್ಜಿ ಏನೋ ಅಂತ ಇದ್ದಾರೆ ಕೇಳಿಸ್ಕೊಳ್ಳಿ. ಸೊ ನಾವಿಲ್ಲಿ ರೀಚ್ ಆಗೋಷ್ಟರಲ್ಲಿ 6:45 ಆಗಿತ್ತು. ಬಂದು ನೋಡ್ತೀವಿ ತುಂಬ ರಶ್ ಇತ್ತು ದೇವಸ್ಥಾನ. ನಮ್ಮ ಅಜ್ಜಿ ಎಲ್ಲ 4 o'clockಗೆ ಬಿಡ್ತಾಯಿದ್ರು. ಸೊ ಅವರು ಫ್ರಂಟಲ್ಲೇ ನಿಂತ್ಕೊತಾ ಇದ್ರಂತೆ. ನಾವು ಬರೋಷ್ಟರಲ್ಲಿ ಇವತ್ತು ಇಷ್ಟು ರಶ್ ಆಗೋಗಿತ್ತು. 3:30ಗೆ ಬಿಟ್ಟು 6:45 ಅಷ್ಟರಲ್ಲಿ ರೀಚ್ ಆಗಿದ್ವಿ. ಅಂದರೂ ಇಷ್ಟೊಂದು ರಶ್ ಇತ್ತು, ಏನು ಮಾಡೋದು, ದರ್ಶನ ಮಾಡಲೇಬೇಕಲ್ವ. ಸೊ ನನ್ನ ಮಗಳು ನಾಟಕ ಮಾಡ್ತಾಯಿದ್ಲು ನಿದ್ದೆ ಮಾಡೋ ಥರ, ಮುದ್ದು ಗುಮ್ಮ ಅವಳೊಬ್ಳು. ಆಮೇಲೆ ತುಂಬ ರಶ್ ಇತ್ತು. ನೋಡ್ತಿದ್ದಂಗೆ ಹಿಂದೆ ಏನೋ ಒಂದೇ ಒಂದು ಸಣ್ಣ ವಿಷಯಕ್ಕೋಸ್ಕರ ಜಗಳ ಆಡ್ಕೊತಾಯಿದ್ರು. ಆಮೇಲೆ ಮುಂದೆ ಹೋಗ್ತಾ ಬಸವನ ದೇವ್ರ ಮುಂದೆ ನೀರು ಹುಯ್ತಾಯಿದ್ರು, ಜನಗಳಿಗೆ ನೀರು ಹಾಕ್ಸ್ಕೊತಾಯಿದ್ರು. ಆಮೇಲೆ ಒಳಗಡೆ ಬಂದು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ಈಚೆಗಡೆ ಬರ್ತಾ ಕಾಯಿನ್ ಏನೋ ಕಚ್ಚಿಸ್ತಾರಂತೆ, ಮನಸ್ಸಲ್ಲಿ ಅಂದ್ಕೊಂಡ್ರೆ ಕಚ್ಚುತ್ತಂತೆ. ಸೊ ನಾನು ₹1 ಕಚ್ಚಿಸ್ದೆ, ಅದು ಕಂಡ್ಕೊಂತು. ಆಮೇಲೆ ನನ್ನ ಮಗಳ ಹೆಸರಲ್ಲಿ ₹501 ಕೊಟ್ಟು ಅನ್ನದಾನ ಮಾಡಿಸಿದ್ವಿ. ಮುಂದಿನ ವಾರನೋ ಅಥವಾ ಮುಂದಿನ ತಿಂಗಳೇನೋ ಭೀಮ ಅಮಾವಾಸ್ಯೆ ಜಾತ್ರೆ ಇದೆಯಂತೆ. ಸೊ ಅದಕ್ಕೆ ಅವಳ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸಿದೆ. ಆಮೇಲೆ ಅನ್ನದಾನ ಟಿಕೆಟ್ ತೊಗೊಂಡೆ. ಆಮೇಲೆ ಇಲ್ಲಿ 3Dದು ಒಂದು ಇದು ಮಾಡ್ತಾಯಿದ್ರು, ಅದು ಒಂದು ಮಾಡಿಸ್ಕೊಂಡು ಮೇಲೆ ಬೆಟ್ಟಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಅಜ್ಜಿ ಹಾರೆಲ್ಲ ತೊಗೊಂಡಿದ್ರು. ಸೊ ಅದನ್ನೆಲ್ಲ ಕೊಟ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ನನ್ನ ಮಗಳು ಕಾಯಿ ತೊಗೊಂಡು ಹೋಗ್ತಾಯಿದ್ಲು ಮುಂದೆಗಡೆ. ಸೊ ಅವಳ ಹತ್ರ ಇತ್ತು ಕಾಯಿ ಇಸ್ಕೊಂಡು ನಾನು ಕಟ್ಕೊಂಡು ಎಲ್ಲ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ಕೇಳಿಕೊಂಡು ನಾನು ಸಹ ಒಂದು ಕಾಯಿನ ಕಟ್ಟಿದೆ. ಹೋದಾಗೆಲ್ಲ ಕಾಯಿ ಕಟ್ಬರ್ತೀನಿ, ಅಂದರೆ ಇಷ್ಟೇ ವಾರ ಕಟ್ಟಬೇಕು ಅಷ್ಟೇ ವಾರ ಕಟ್ಟಬೇಕಂತ ನಾನೇನು ಹರಕೆ ಮಾಡ್ಕೊಂಡಿಲ್ಲ, ಬಟ್ ಹೋದಾಗೆಲ್ಲ ಕಟ್ಬಿಟ್ಟು ಬರ್ತೀನಿ. ನಮ್ಮ ಅತ್ತೆನೂ ಸಹ ಒಂದು ಕಾಯಿನ ಕಟ್ತಾಯಿದ್ರು. ಸೊ ಅಲ್ಲೇ ಪ್ರಸಾದ ಕೊಟ್ಟಿದ್ರು, ಪುಳಿಯೋಗರೆ ಮತ್ತು ಪಾಯಸ ತಿನ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆ ಕಡೆ ಬರ್ತಾ ಕಡಲೆಪುರಿ ಎಲ್ಲ ತೊಗೊಂಡಿದ್ವಿ. ಅಲ್ಲೇ ಕಡಲೆಪುರಿ ಎಲ್ಲ ತಿಂತಾಯಿದ್ರು. ನಮ್ಮ ಅತ್ತೆ ಯಾವಾಗಲೂ ತಿನ್ನಬೇಕಾದ್ರೆ ನಾನು ವೀಡಿಯೋ ಮಾಡ್ತೀನಿ, ಸೊ ಅದಕ್ಕೆ ಅವ್ರು ಆ ಥರ ಮಾಡ್ತಾಯಿದ್ರು. ಸೊ ಮನೆಗೆ ಬಂದು ನನ್ನ ಮಗಳಿಗೆ ತುಂಬ ಟಯರ್ಡ್ ಆಗಿತ್ತು. ಮನೆಗೆ ಬಂದು ಹಾಲು ಕುಡ್ಕೊಂಡು ಮಲ್ಕೊಂಡ್ರು. ನನ್ನ ಓನರ್ ಆಂಟಿ ಮಗಳು ಮಸಾಜ್ ಕೊಡ್ತಾಯಿದ್ಲು ನನಗೊಂದು ಲೈಟಾಗಿ. ಆಮೇಲೆ ಸಂಜೆ ಇದೆಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನನ್ನ ಮಗಳು ಮೇಲ್ಗಡೆ ಹೋಗಿ ಕೇರ ಮಾಡ್ತಾಯಿದ್ಲು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಆಲ್.